ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನಲ್. ಬಡ, ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಜನರಿಗಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಟಲ್ ಪಿಂಚಣಿ ಯೋಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯೋಜನೆ ಎಂದರೇನು ಮತ್ತು ಈ ಯೋಜನೆಯ ಉದ್ದೇಶ, ಅರ್ಹತೆ ಏನಿರಬೇಕು, ಪಿಂಚಣಿ ಮೊತ್ತದ ಆಯ್ಕೆಗಳು ಯಾವುವಿವೆ ಮತ್ತು ಅಟಲ್ ಪಿಂಚಣಿ ಯೋಜನೆಯ ಲಾಭಗಳು ಮತ್ತು ಈ ಯೋಜನೆಯನ್ನು ಹೇಗೆ ನೋಂದಣಿ ಮಾಡುವುದು ಮತ್ತು ಇದರ ಪೂರ್ತಿ ಸಾರಾಂಶವನ್ನು ಈ ಎಲ್ಲ ಮಾಹಿತಿಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅಟಲ್ ಪಿಂಚಣಿ ಯೋಜನೆಯು ಕೇಂದ್ರ ಸರ್ಕಾರದ ಒಂದು ಸಾಮಾಜಿಕ ಭದ್ರತಾ ಯೋಜನೆಯಾಗಿದ್ದು, ಇದು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಖಚಿತವಾದ ಪಿಂಚಣಿಯನ್ನು ಒದಗಿಸಲು ರೂಪಿಸಲಾಗಿದೆ. ಅಟಲ್ ಪಿಂಚಣಿ ಯೋಜನೆಯ ಉದ್ದೇಶ ಏನಂತಂದರೆ, ವ್ಯಕ್ತಿಗೆ 60 ವರ್ಷಗಳ ನಂತರ ಪ್ರತಿ ತಿಂಗಳು ಅವರಿಗೆ ಖಚಿತವಾಗಿ 1,000ದಿಂದ 5,000ವರೆಗೆ ಪಿಂಚಣಿ ಹಣವನ್ನು ಒದಗಿಸಲು ರೂಪಿಸಲಾಗಿದ್ದ ಯೋಜನೆ ಆಗಿದೆ. ಪಿಂಚಣಿ ಮೊತ್ತದ ಆಯ್ಕೆಗಳು. ಪಿಂಚಣಿ ಮೊತ್ತವು 1,000ದಿಂದ 5,000ವರೆಗೆ ನೀವು ತಿಂಗಳಿಗೆ ಪಿಂಚಣಿ ಪಡೆಯಲು ಆಯ್ಕೆ ಮಾಡಬಹುದು. ನೀವು ಆಯ್ಕೆ ಮಾಡಿದ ಪಿಂಚಣಿಯ ಮೊತ್ತಕ್ಕೆ ಅನುಗುಣವಾಗಿ ನೀವು ಮಾಸಿಕ ಕೊಡುಗೆಯನ್ನು ಕಂತುಗಳನ್ನು ಕಟ್ಟಬೇಕಾಗುತ್ತದೆ. ಮಾಸಿಕ ಕೊಡುಗೆಯು ನಿಮ್ಮ ವಯಸ್ಸು ಮತ್ತು ನೀವು ಆಯ್ಕೆ ಮಾಡಿದ ಪಿಂಚಣಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ ನೋಡೋದಂತಂದರೆ, ನಿಮ್ಮ ವಯಸ್ಸು 18 ವಯಸ್ಸು ಆಗಿತ್ತಂತಂದರೆ ನೀವು 5,000 ಪಿಂಚಣಿ ಪಡೆಯಲು ತಿಂಗಳಿಗೆ 210 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. ಅದೇ ರೀತಿ ನೀವು 1,000 ಪಿಂಚಣಿಯನ್ನು ಪಡೆಯಲು 18 ವರ್ಷದವರಾಗಿದ್ದರೆ 42 ರೂಪಾಯಿಯನ್ನು ಕಟ್ಟದಿರುತ್ತೆ. ಅದೇ ರೀತಿ ನಾವು 25 ವರ್ಷಕ್ಕೆ ನಾವು ಈ ಪಿಂಚಣಿ ಯೋಜನೆಗೆ ಸೇರ್ತಾ ಇದ್ದೀವಿ ಅಂತಂತಂದರೆ 1,000ವನ್ನು ಪಿಂಚಣಿಯನ್ನು ನಾವು ತಿಂಗಳಿಗೆ ಪಡೆಯಬೇಕಂತಂದರೆ 76 ರೂಪಾಯಿಗಳನ್ನು ನಮ್ಮ ಬ್ಯಾಂಕ್ ಖಾತೆಯಿಂದ ಕಡಿತಗೊಳಿಸ್ತಾರೆ ತಿಂಗಳಿಗೆ. ಅದೇ ರೀತಿ ನಾವು 2,000 ಬೇಕಂತ 151 ರೂಪಾಯಿಗಳು. ಅದೇ ರೀತಿ 25ನೇ ವಯಸ್ಸಿಗೆ ನಾವು 3,000 ರೂಪಾಯಿ ಬೇಕು ನಮಗೆ 60 ವರ್ಷ ಆದ ನಂತರ ಅಂತಂದರೆ 226 ರೂಪಾಯಿಗಳನ್ನ ಕಟ್ಟಬೇಕಾಗತ್ತೆ. ಅದೇ ರೀತಿ 5,000 ನಾವು ಬೇಕು ಅಂತಂತಂದರೆ 376 ರೂಪಾಯಿಗಳನ್ನು ಈ ಯೋಜನೆಯಲ್ಲಿ ಕಟ್ಟಬೇಕಾಗತ್ತೆ. ಮತ್ತು ಅದೇ ರೀತಿ ನಾವು 35 ವರ್ಷದವರಾಗಿದ್ದೀವಿ, ಈಗ ನಾವು ಈ ಯೋಜನೆಗೆ ಸೇರ್ತಾ ಇದ್ದೀವಿ ಅಂತಂತಂದರೆ 1,000 ರೂಪಾಯಿ ಅಮೌಂಟ್ ಪಡೆಯಲು ತಿಂಗಳಿಗೆ 198 ರೂಪಾಯಿಗಳನ್ನ ಕಟ್ಟಬೇಕು. ಅದೇ ರೀತಿ 2,000 ಪಡೆಯಲು 396, 3,000 ಬೇಕಂತಂದರೆ 594, 4,000 ಬೇಕಂದರೆ 792, 5,000 ರೂಪಾಯಿ ಕಡಿಮೆ ನಮಗೆ ಬೇಕಾಗಿತ್ತಂತೆ 990 ರೂಪಾಯಿಗಳನ್ನು ನಾವು ತಿಂಗಳಿಗೆ ಕಟ್ಟಬೇಕಾಗತ್ತೆ. ಅದೇ ರೀತಿ ನಾವು 40ನೇ ವಯಸ್ಸಿನಲ್ಲಿ ಮಾಡ್ತಾ ಇದ್ದೀವಿ ಅಂತಂತಂದರೆ 1,000 ಬೇಕು ನಮಗೆ 60 ವರ್ಷಗಳ ನಂತರ ಅಂತಂದರೆ 291 ರೂಪಾಯಿಗಳನ್ನ ಕಟ್ಟಬೇಕು. 2,000 ಬೇಕಂತಂದರೆ 582 ರೂಪಾಯಿ ಕಟ್ಟಬೇಕು. 3,000 ನಮಗೆ ಬೇಕಪ್ಪ ಅಂತಂತಂದರೆ 873 ರೂಪಾಯಿ ಆಗುತ್ತೆ. ಅದೇ ರೀತಿ 4,000 ಬೇಕಂತಂದರೆ 1,164 ರೂಪಾಯಿಗಳನ್ನ ಕಟ್ಟಬೇಕು. 5,000 ರೂಪಾಯಿಗಳು ನಮಗೆ ಪಿಂಚಣಿ ಬೇಕಪ್ಪ ಅಂತ 1,454 ರೂಪಾಯಿಗಳನ್ನು ನಾವು ಮಾಸಿಕವಾಗಿ ನಮ್ಮ ಬ್ಯಾಂಕ್ ಖಾತೆಯಿಂದ ಕಡಿತಗೊಳಿಸಲಾಗುತ್ತದೆ. ಅದೇ ರೀತಿ ನಿಮ್ಮ ವಯಸ್ಸಿಗೆ ತಕ್ಕಂತೆ ಈ ಕಂತುಗಳ ಸಂಪೂರ್ಣ ಮಾಹಿತಿಗಳು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿದರೆ ನಿಮ್ಮ ಈ ವಯಸ್ಸಿಗೆ ಅನುಗುಣವಾದಂಥ ಪೂರ್ತಿ ವಿವರವನ್ನು ನಾವು ಕಳಿಸುವ ವ್ಯವಸ್ಥೆಯನ್ನು ಮಾಡುತ್ತೀವಿ. ಕಂತುಗಳನ್ನು ಕಟ್ಟುವ ಅವಧಿ ಏನಂತಂದರೆ, ನೀವು ಈ ಯೋಜನೆಗೆ ಸೇರುವ ವಯಸ್ಸಿನಿಂದ ನಿಮ್ಮ 60 ವಯಸ್ಸಿನವರೆಗೆ ಕಂತುಗಳನ್ನ ಕಟ್ಟಬೇಕಾಗಿರುತ್ತೆ. ಅಲ್ಲಿ ನೀವು 18ನೇ ವಯಸ್ಸಿಗೆ ಈ ಯೋಜನೆಗೆ ಸೇರಿದರೆ ಅಂತಂದರೆ ಮುಂದಿನ 42 ವರ್ಷಗಳವರೆಗೆ ನಿಮ್ಮ ಮಾಸಿಕ ಕಂತುಗಳನ್ನು ಕಟ್ಟಬೇಕಾಗುತ್ತೆ. ಅದೇ ರೀತಿ ನೀವು 40ನೇ ವಯಸ್ಸಿನಲ್ಲಿ ಈ ಯೋಜನೆಗೆ ನೀವು ನೋಂದಾಯಿಸಿಕೊಂಡ್ರೆ ಮುಂದಿನ 20 ವರ್ಷದವರೆಗೆ ನೀವು ಕಂತುಗಳನ್ನ ಕಟ್ಟಬೇಕಾಗುತ್ತೆ. ಅಟಲ್ ಪಿಂಚಣಿ ಯೋಜನೆಯ ಲಾಭಗಳನ್ನು ನೋಡೋದಂತಂದರೆ, 60 ವರ್ಷದ ನಂತರ ಪ್ರತಿ ತಿಂಗಳು ಪಿಂಚಣಿ ದೊರೆಯುತ್ತದೆ. ನಿಮ್ಮ ಆಯ್ಕೆ ಯಾವ ಅಮೌಂಟನ್ನು ಆಯ್ಕೆ ಮಾಡಿರ್ತಾರೋ ಅದರ ಪ್ರಕಾರ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ದೊರೆಯುತ್ತದೆ. ಒಂದು ವೇಳೆ ಆ ವ್ಯಕ್ತಿ ಪಿಂಚಣಿ ಮಾಡಿದಂಥ ವ್ಯಕ್ತಿ ನಿಧನ ಹೊಂದಿದ್ದಾರೆ, ಅವರ ಪತ್ನಿ ಅಥವಾ ಪತಿಗೆ ಆ ಪಿಂಚಣಿ ಅಮೌಂಟು ಅವ್ರ ಲೈಫ್ ಲಾಂಗು ಮುಂದುವರಿಯುತ್ತದೆ. ಅದೇ ರೀತಿ ಇನ್ನು 3ನೇ ಸಿನಾರಿಯೋದಲ್ಲಿ ಪತಿ ಅಥವಾ ಪತ್ನಿ ಇಬ್ಬರೂ ಮೃತರಾದರೆ ಆ ಅಮೌಂಟ್ನಲ್ಲಿ ಯಾರೇ ನೀವು ನಾಮಿನಿ ಮಾಡಿರ್ತಾರೆ ಆ ವ್ಯಕ್ತಿಗೆ ಸಂಗ್ರಹಿಸಿದಂಥ ಪೂರ್ತಿ ಅಮೌಂಟನ್ನು ಕೊಡುತ್ತಾರೆ.
ಅಟಲ್ ಪಿಂಚಣಿ ಯೋಜನೆಯನ್ನು ನೋಂದಾಯಿಸುವುದು ಹೇಗೆ ಅಂತ ಸಿಂಪಲ್ ಇದೆ. ನೀವು ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿ ಫಾರ್ಮನ್ನು ಭರ್ತಿ ಮಾಡಿ ಅದರ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪಾಸ್ಬುಕ್ ಮೊಬೈಲ್ ನಂಬರ್ ನೀಡಿದರೆ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಆದರೆ ನೀವು ಯಾವ ಬ್ಯಾಂಕಿನಲ್ಲಿ ಅಕೌಂಟನ್ನು ಹೊಂದಿರುತ್ತೀರಿ ಅದೇ ಬ್ಯಾಂಕಿಗೆ ವಿಸಿಟ್ ನೀವು ಈ ಅಕೌಂಟನ್ನು ಮಾಡಿಸಿದರೆ ಈ ಯೋಜನೆಯನ್ನು ನೋಂದಾಯಿಸಿಕೊಂಡರೆ ಇದು ಸರಳವಾಗುತ್ತೆ. ಯಾಕೆಂದರೆ ಇದು ಆಟೋ ಡೆಬಿಟ್ ಮೂಲಕ ತಿಂಗಳ ಕಂತುಗಳು ನಿಮ್ಮ ಖಾತೆಯಿಂದ ಕಡಿತಗೊಳ್ಳುವುದರಿಂದ ನೀವು ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಹೊಂದಿರುತ್ತೀರಿ ಆ ಬ್ಯಾಂಕಿನಲ್ಲಿ ಮಾಡಿದರೆ ಸರಳವಾಗುತ್ತದೆ. ಅಟಲ್ ಪಿಂಚಣಿ ಯೋಜನೆಯ ಪಾಲಿಸಿ ಹೋಲ್ಡರ್ ಮೃತರಾದರೆ ಏನಾಗುತ್ತದೆ ನೋಡಿದರೆ ಇಲ್ಲಿ ನಾವು 2 ಸಿನಾರಿಯೋದಿಂದ ನೋಡಬೇಕಾಗುತ್ತದೆ. ಮೊದಲನೆಯದಾಗಿ 60 ವರ್ಷಗಳ ನಂತರ ಪಿಂಚಣಿ ಪಡೆಯುತ್ತಿರುವ ಸಮಯದಲ್ಲಿ ಆ ವ್ಯಕ್ತಿ ಏನಾದರೂ ನಿಧನರಾದರೆ ಆವಾಗ ಅವರ ಪತಿ ಅಥವಾ ಪತ್ನಿಗೆ ಅದೇ ಪಿಂಚಣಿ ಹಣವು ಮುಂದುವರಿಯುತ್ತದೆ. ಅವರು ಜೀವಂತ ಇರುವವರೆಗೆ ಆ ಅಮೌಂಟ್ ಬರುತ್ತೆ. ನಂತರ ಅಥವಾ ಪತಿ ಇಬ್ಬರೂ ನಿಧನರಾದರೆ ಆವಾಗ ಅವರು ಕೊಟ್ಟಿರ್ತಕ್ಕಂಥ ನಾಮಿನಿಗೆ ಆ ಕಾರ್ಪಸ್ ಅಮೌಂಟನ್ನು ನೀಡಲಾಗುತ್ತೆ. ಇನ್ನು 2ನೇ ಸಿನಾರಿಯೋದಲ್ಲಿ ನಾವು ಗಮನಿಸಬೇಕಾಗಿರ್ತಂತಂದರೆ 60 ವರ್ಷಕ್ಕಿಂತ ಮುಂಚೆನೇ ಇನ್ನೂ ಆ ವ್ಯಕ್ತಿ ಏನಾದರೂ ನಿಧನರಾದರೆ ಇಲ್ಲಿ 2 ಆಯ್ಕೆಗಳಿರ್ತವೆ. ಮೊದಲನೇದು ಪತಿ ಅಥವಾ ಪತ್ನಿ ಯೋಜನೆಯ ಉಳಿದ ಅವಧಿಗೆ ತಾವು ಮಾಸಿಕ ಕಂತುಗಳನ್ನು ಕಟ್ಟುವುದರ ಮೂಲಕ ನಂತರ ಅವರು 60 ವರ್ಷಗಳ ದಾಟಿದರೆ ಆ ಪೆನ್ಷನ್ ಹಣವನ್ನು ಪಡೆಯಬಹುದು. ಇನ್ನು 2ನೇ ಆಯ್ಕೆ ಏನಂತಂದರೆ ಈ ಯೋಜನೆಯಿಂದ ಹೊರಬಂದು ಆ ಪೂರ್ತಿ ಕಾರ್ಪಸ್ ಹಣವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಈ ಯೋಜನೆ ಒಟ್ಟಾರೆ ಸಾರಾಂಶ ಏನೆಂದರೆ ಪತಿ ಅಥವಾ ಪತ್ನಿಗೆ ಜೀವಮಾನ ಖಚಿತವಾದ ಪಿಂಚಣಿ ದೊರೆಯುವುದು ಮತ್ತು ಪಿಂಚಣಿದಾರ ಮೃತರಾದ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಹಣಕಾಸಿನ ರಕ್ಷಣೆ ಇದೆ ಮತ್ತು ನಂತರ ನಾಮಿನಿಗೆ ಸಂಪೂರ್ಣವಾದ ಹಣವನ್ನು ನೀಡಲಾಗುತ್ತದೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಅಂದರೆ ಈ ಯೋಜನೆಗೆ ಎಷ್ಟು ಬೇಗ ಸೇರುತ್ತೀವೋ ಅಷ್ಟು ಕಡಿಮೆ ಕಂತು ಇರುತ್ತದೆ. ಅದೇ ರೀತಿ ಆಟೋ ಡೆಬಿಟ್ ಮೂಲಕ ಖಾತೆಯಿಂದ ಕಂತು ಕಡಿತಗೊಳ್ಳುತ್ತದೆ. 60 ವಯಸ್ಸಾದ ನಂತರ ನಮಗೆ ಖಚಿತವಾಗಿ ಮಾಸಿಕ ಪಿಂಚಣಿಯನ್ನು ದೊರೆಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ರೀತಿಯ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.